ಕಣ್ಣು ಬರುತ್ತಾ? ಅಲ್ಲ ಸತ್ಯಭಾಮೆ ಸತ್ಯಭಾಮೆ ಒಬ್ಬವೇನೆ ನನ್ನಲೆ. ಎಕ್ಸ್ಕ್ಯೂಸ್ ಮೀ, ಕಣ್ಣು ಬರುತ್ತಾ? ಕಣ್ಣು ಬರಲ್ವಾ? ಯಾವ ಸ್ಟೇಟ್ ಅವರು? ಕನ್ನಡ ಬರುತ್ತಲ್ರಿ? ಕನ್ನಡ ಈಗ ಅಲ್ಲ ಬ್ರೋ, ಅವ್ರ ತಮ್ಮ. ಇಲ್ಲ ಬ್ರೋ, ನೀವೇ ಅವರು. ಇಲ್ಲ ಬ್ರೋ, ನಾನವನಲ್ಲ. ನಿಜ 5 ರೂಪಾಯಿನೇ ಇರೋದಾ? ಪುಣ್ಯಾತ್ಮ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಟ್ರೈ ಮಾಡ್ತಾ ಇದೀನಿ. ಹೋಗಿ ಆಂಟಿ ಹತ್ರ ಏನಾದ್ರು ಕೊಡ್ಸ್ತಿ ಅಂತ ಕೇಳೋದಕ್ಕೆ ಭಯ ಆಗ್ತದೆ, ಲಿಟ್ರಲ್ ಆಗಿ ಬೈಗಿದ್ ಬಿಡ್ತಾರಂತ. ಬಟ್ ಟ್ರೈ ಮಾಡೋಣ. ನಾನ್ ಇವಾಗ್ಲೇ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ. ಯಾರು ಏನ್ ಕೇಳಿದ್ರೆ ಇಸ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಇದ್ರ ಒಳಗಡೆಯಿಂದ ಬರೋರ್ನ ನಾನು ಏನಾದ್ರು ಎಣ್ಣೆ ಕೇಳಿದ್ರೆ 100ಗೆ 200% ಇಸ್ಕೊಡ್ತಾರೆ. ಬೇಕಾದ್ರೆ ಇದನ್ನ ನಾನು ಲೈವ್ ಅಲ್ಲಿ ಪ್ರೂವ್ ಮಾಡ್ತೀನಿ, ನೋಡ್ತಾ ಇರಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಇನ್ಫ್ಲೂಯೆನ್ಸರ್ಸ್ ಅವ್ರ ಫಾಲೋವರ್ಸ್ಗೆ ಅಥವಾ ಅವ್ರ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಕೊಡ್ಸಿರೋದನ್ನ ನೀವು ನೋಡಿರ್ತೀರಾ. ಆದ್ರೆ ಇವತ್ತು ನಾನು ಅದನ್ನ ಉಲ್ಟಾ ಮಾಡಕ್ ಹೋಗ್ತಾ ಇದೀನಿ. ನಾನು ನಮ್ಮ ಮಾರ್ಜಿನ್ ಹತ್ರ ಹೋಗಿ ನನಗೇನಾದ್ರು ಕೊಡ್ಸಿ ಅಂತ ಕೇಳ್ತೀನಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಎಷ್ಟ್ ಜನ ಕೊಡ್ಸ್ತಾರೆ, ಎಷ್ಟ್ ಜನ ಮಕ್ಕುಗಿತಾರೆ ಅನ್ನೋದೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಬನ್ನಿ 1 ನಿಮಿಷ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಅವ್ರು ನನ್ನ ನೋಡಿ ಎದುರಿದ್ರ ಇಲ್ಲ ಕ್ಯಾಮ್ರಾ ನೋಡಿ ಎದುರಿದ್ರ ಗೊತ್ತಾಗಿಲ್ಲ. 1 ನಿಮಿಷ, ಕಡೆ ಬರ್ತಾ? ಹೆಣ್ಮಕ್ಳು ಮಾತಾಡಕ್ಕೇನೆ ಅಳ್ತಾರಪ್ಪ. ಮುಂದೆ ಒಂದಿಷ್ಟು ಜನ ಬಾಯ್ಸ್ ಬರ್ತಾರೆ, ಸೊ ಬಾಯ್ಸ್ನೇ ಕೇಳಲ್ಲ. ಬ್ರೋ 1 ನಿಮಿಷ, ಕಣ ಬರುತ್ತಾ? ಬ್ರೋ ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರು, ಸೊ ಒಂದು ವಿಡಿಯೋ ಮಾಡ್ತಾ ಇದೀನಿ. ಏನು ಅಂತ ಅಂದ್ರೆ ನಿಮ್ ನಂಗೆ ಏನಾದ್ರು ಕೊಡ್ಸ್ಬೋದು ಅಂದ್ರೆ ಕೊಡ್ಸ್ತೀರಾ? ಕೊಡ್ಸ್ಬೇಕಾ? 5 ರೂಪಾಯಿ ಐತೆ, ಏನಂತ ತಿಂತೀರ ಅಂದ್ರೆ ಬನ್ನಿ. 5 ರೂಪಾಯಿ ಅಷ್ಟೇ ಇರೋದು. ಸರಿ ಬನ್ನಿ ಬ್ರೋ. ಪಾಕೆಟ್ ಮನಿ ಎಷ್ಟು ಕೊಡ್ತಾರೆ? ಪಾಕೆಟ್ ಮನಿ ಕೊಡ್ತಾರೆ ಬ್ರೋ. ಅದು ನಾವ್ ಹಿಡ್ಕೊಳ್ಳಲ್ಲ ಪಾಕೆಟ್ ಅಲ್ಲಿ. ಯಾವ್ದು ಬ್ರೋ 5 ರೂಪಾಯಿಗೆ? ಅಣ್ಣ ಎಷ್ಟಣ್ಣ ಪರ್ಫಾರ್ಮೆಂಟ್? ಎಲ್ಲ 10 ರೂಪಾಯಿ. 5 ರೂಪಾಯಿ ಏನಿಲ್ಲ. ಬೂಸ್ಟ್ ಇದೆ ಬ್ರೋ. Boost is the secret of our energy. ಬಿಸ್ಕೆಟ್ ಇದೆ ಬ್ರೋ. ಬಿಸ್ಕೆಟ್ ಇದೆಯಾ? ಅಣ್ಣ ಒಂದು ಬಿಸ್ಕೆಟ್ ಕೊಡಿ ಅಣ್ಣ, 5 ರೂಪಾಯಿದು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಕಷ್ಟ ನೋಡಿ ಹೆಂಗಿದೆ. ನಿಜ 5 ರೂಪಾಯಿನೇ ಇರೋದಾ? ಬ್ರೋ ಪುಣ್ಯಾತ್ಮ 100 ರೂಪಾಯಿ ಆಗ್ತಿದ್ರೆ ಬನ್ನಿ ಬ್ರೋ, ಸಿಟಿಆರ್ ಹೋಗೋಣ ಅಂತಿದ್ದೆ ನಾನು. ಸೀರಿಯಸ್ ಆಗಿ ಕಾಲೇಜಲ್ಲೇ ಇಟ್ಕೊಳ್ಳಿ. ಬ್ರೋ. ಕೇಳಿದ ತಕ್ಷಣ ಕೊಡ್ಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಪರ್ಸನ್ ನನಗೆ ಕೊಡ್ಸಿದ್ದು. ನಾನು ಇವಾಗ ಹೇಳ್ತಾ ಇದೀನಿ, ಇವತ್ತು ಪಾಕೆಟ್ ಮನಿ ಇಲ್ಲದೆ ಇರ್ಬೋದು, ನಾಳೆ ಪಾಕೆಟ್ ಫುಲ್ ಮನಿ ಇರುತ್ತೆ. ಥ್ಯಾಂಕ್ಸ್. ಓಕೆ ಬೈ ಬ್ರೋ. ಎಕ್ಸ್ಕ್ಯೂಸ್ ಮೀ, ಸೊ ಏನು ಅಂತ ಅಂದ್ರೆ ರ್ಯಾಂಡಮ್ ಪೀಪಲ್ ಹತ್ರ ಹೋಗಿ ನಂಗೆ ಏನಾದ್ರು ಕೊಡ್ಸಿ ಅಂತ ಕೇಳ್ತಾ ಇದೀನಿ. ಸೊ ನಂಗೆ ಏನಾದ್ರು ಕೊಡಿಸ್ತೀರಾ? ಕೊಡ್ಸಲ್ಲ. ಯಾರಿಗೆ ಬೇಕು ಈ ಲೋಕ? ಹುಡುಗಿ ಹೆಂಗ್ ಹೇಳೋದು ಅಂದ್ರೆ ಟೂ ದ ಫೇಸ್ ಇತ್ತು, ಅದು ತಪ್ಪಿರಂತ ಹೊಡೆದಂಗಿತ್ತು. ಕೊಡ್ಸಲ್ಲ. ನನಗೆ ಹುಡುಗಿರ ಹತ್ರ ಕೇಳಕ್ಕೆ ಭಯ ಆಗ್ತಾ ಇದೆ. ಎಲ್ಲಿ ಮಕ್ಕಿಗೆ ಉಗ್ಬಿಡ್ತಾರ ಅಂತ. ಹಿಂದೆ ಬಾಯ್ಸ್ ಬರ್ತಾರ ಅನ್ನೋ ಕೇಳೋಣ. ಬ್ರೋ 1 ನಿಮಿಷ, ನಂಗೆ ಏನಾದ್ರು ಕೊಡಿಸ್ತೀರಾ? ಬನ್ನಿ. ಏನ್ ಬಾಯ್ಸ್ ಕೇಳಿದ ಅಷ್ಟು ಇಷ್ಟ ಆರಾಮಾಗಿ ಬನ್ನಿ ಅಂತಿದ್ದೀರಾ? ಊಟ ಹೋಗ್ತಿದ್ದೀರಾ? ಬನ್ನಿ ಊಟ ಮಾಡೋಣ. ಏನ್ ಕೆಲಸ ಮಾಡ್ತಾ ಇರೋದು? ಇಲ್ಲೇ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ಸರ್. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು? ಏನ್ ಬೇ ನಿಮ್ದು? ಕೇಳಿದಷ್ಟು ನಡೀರಿ ಅಂತ ಏನಕ್ಕೆ ಅಂತ ಏನ್ ಕೇಳಲ್ವಾ? ಏನಕ್ಕೆ? ಊಟ ತಾನೇ ಕೇಳಿ ಸರ್. ಡೈಲಿ ಇಲ್ಲೇನೆ ಊಟ ಮಾಡೋದು? ಸಕತ್ತಾಗಿದೆ ಊಟ. ಬ್ರೋ ಊಟ ಕೊಡ್ಸಿದ್ದೆ ತುಂಬಾ ಥ್ಯಾಂಕ್ಸ್. ನೀವು ಆರಾಮಾಗಿ ತಿನ್ಕೊಳ್ಳಿ. ಅನ್ನದಾತ ಸುಖಿನೋ ಭವಂತು. ಇವತ್ತು 500 ರೂಪಾಯಿ ದುಡಿತಾ ಇದ್ದೀರಾ, ನಾಳೆ ಒಂದಿನಕ್ಕೆ 5,000 ದುಡಿಯಂಗಾಗ್ಲಿ. ಓಕೆನಾ? ಸಿಗೋಣ ಬ್ರೋ, ಬಾಯ್. ನನ್ಗೆ ಇವತ್ತು ಜೀವನದಲ್ಲಿ ಒಂದ್ ಅರ್ಥ ಆಯ್ತು. ದುಡ್ಡಿರೋರು ದುಡ್ಡನ್ನ ಬಿಚ್ಚೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ದುಡ್ಡಿಲ್ದೇನೆ ದುಡ್ಡು ಮಾಡ್ಬೇಕು ಅಂತ ಹೇಳಿ ಕಷ್ಟಪಟ್ಟು ದುಡಿತಾ ಇರೋರು ಕಷ್ಟ ಅಂತ ಬಂದವ್ರಿಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇವತ್ತು ಆ ಬ್ರೋ ಕೂಡ ಅದೇ ಕೆಲಸನೇ ಮಾಡಿದ್ದು. ಬ್ರೋ ಅಂದ್ರೆ ಕೊಡ್ಸ್ತೀರಾ ಅಂತ ಕೇಳಿದಷ್ಟೇ ಹಿಂದೆ ಮುಂದೆ ನೋಡ್ದೇನೆ ಬನ್ನಿ ಬ್ರೋ ಊಟ ಮಾಡಿ ನಮ್ ಜೊತೆ ಅಂತ ಹೇಳಿ ರೊಟ್ಟಿನ ಕೊಡ್ಸಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವಾಗ ನೋಡೋಣ, ಮಿಗ್ದೋರ್ ಹತ್ರ ಹೋಗಿ ಕೊಡ್ಸಿ ಅಂತ ಕೇಳೋಣ. ಯಾರು ಏನ್ ಕೊಡ್ಸ್ತಾರೆ ಚೆಕ್ ಮಾಡೋಣ. ಸೊ ನೀವು ನಂಗೆ ಏನಾದ್ರು ಕೊಡ್ಸ್ಬೋದಾ? ಕೊಡ್ಸಲ್ಲ. ನೋಡಿದ್ರಾ, ಇದು ರಿಯಾಲಿಟಿ. ಹೆಣ್ಮಕ್ಳ ಹತ್ರ ಹೋಗಿ ಏನಾದ್ರೂ ಕೊಡ್ಸಿ ಅಂತ ಅಂದ್ರೆ ಏನು ಕೊಡ್ಸಲ್ಲ ಅನ್ಬಿಟ್ರು. ನನ್ ಮಗನ್ ಇವತ್ತು ಆಗಿದಾಗೋಗ್ಲಿ. ಬರೀ ಹೆಣ್ಮಕ್ಳ ಹತ್ರ ಹೋಗಿ ಏನಾದ್ರು ಕೊಡ್ಸಿ ಅಂತ ಕೇಳ್ತೀನಿ, ಅವ್ರು ಕೊಡ್ಸೋರ್ಗು ಬಿಡಲ್ಲ. ಬನ್ನಿ ಹೋಣ. ಕಾಣ್ಬಿಡ್ತಾ? ಅಲ್ಲ
ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲೇ. ಏನ್ ಗುರು ನಾನು ಇನ್ನೂ ಮಾತಾಡ್ಸಕ್ ಸ್ಟಾರ್ಟೇ ಮಾಡಿಲ್ಲ. ಕನ್ನಡ ಬರುತ್ತಾ ಅಂದ್ರೂ ಮೇಲಿಂದ ಕೆಳಗಡೆವರೆಗೂ ನೋಡಿ ಹೋಗ್ಬಿಡ್ತಾರೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಕನ್ನಡ ಬರಲ್ಲ? ಕ್ಯಾನ್ ಯು ಬೈ ಮಿ ಸಮಥಿಂಗ್? ವಿಲ್ ನಾಟ್ ಬೈ ಎನಿಥಿಂಗ್. ಹೆಣ್ಮಕ್ಳು ಕನ್ನಡದವ್ರಾದ್ರೂ ಅಷ್ಟೇ, ಬೇರೆ ರಾಜ್ಯದವ್ರಾದ್ರೂ ಅಷ್ಟೇ, ಬೇರೆ ದೇಶದವ್ರಾದ್ರೂ ಅಷ್ಟೇ, ಹೆಣ್ಮಕ್ಳು ಹೆಣ್ಮಕ್ಳು ಏನೋ ಕೊಡ್ಸಲ್ಲ. ಲೆಟ್ಸ್ ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗೋಣ. ಸೊ ನಂಗೆ ಏನಾದ್ರು ಕೊಡಿಸ್ತೀರಾ? ನೀವೇ ನಮಗೆ ಕೊಡ್ಸಿ. ನಾನೇ ಇದ್ದೀರಿ ಮಸ್ತ್ ನೀವು. ಸೊ ನೀವು ಕೊಡಿಸ್ತೀರಾ? ಕೊಡ್ಸಲ್ವಾ? ಯಾಕೆ? ಖಾಲಿ ಆಗೋಗಿದೆ. ನೀವ್ ಯಾವತ್ತು ಹೆಣ್ಮಕ್ಳು ಇದೆ ಅಂತ ಹೇಳಿದೀರಾ? ಹೌದಲ್ವಾ? ಸೊ ನೀವೇನಾದ್ರು ನಂಗೆ ಕೊಡ್ಸ್ಬೋದಾ? ಯಾವ ತರ? ಏನಾದ್ರು ಕೊಡ್ಸ್ಬೋದು. ಗೋಲ್ಡು, ಸಿಲ್ವರು, ಅಲ್ಲ ಬಟ್ಟೆ, ಚಾಕ್ಲೇಟು, ತಿನ್ನೋದಕ್ಕೇನಾದ್ರೂ ಕೊಡ್ಸ್ಬೋದು. ಏನ್ ಕೊಡ್ಸ್ತೀರಾ? ನೀವೇನ್ ತಿಂತೀರಾ? ನಾನು ಏನ್ ತಿಂದ್ರೆ ಅದು ಕೊಡ್ಸ್ತೀರಾ? ಸರಿ ಬನ್ನಿ ಕೆಫ್ಸಿಗೆ ಹೋಗೋಣ. ಗುರುವಾರ ಅಲ್ಲ ನಾನ್ ತಿಂತೀನಿ, ಗುರುವಾರ ಹೊರಗಡೆ ಏನು ತಿನ್ನಲ್ವಾ? ಸರಿ ಬಿಡಿ, ಓಕೆ ಥ್ಯಾಂಕ್ ಯು. ನನ್ಗೆ ಈ ಆಂಟಿದಿರ ಹತ್ರ ಏನಾದ್ರು ಕೊಡ್ಸಿ ಅಂತ ಕೇಳ್ಬೇಕು ಅನ್ನೋ ಆಸೆ ಇದೆ, ಬಟ್ ಕೇಳಿದ್ರೆ ಎಲ್ಲಿ ಮಕ್ಕಕ್ ಬಿಡ್ತಾರೋ ಅನ್ನೋದು ಭಯ ಕೂಡ ಹಂಗೆ ಇದೆ. ಸೊ ಅದಕ್ಕೋಸ್ಕರನೇ ಈ ಪ್ರಯತ್ನ ಮಾಡ್ತಲ್ಲ, ಬಟ್ ಡೆಫಿನೆಟ್ ಆಗಿ ಕೇಳ್ತೀನಿ ಗೈಸ್. ಯಾಕೆ ನಾನು ಇಲ್ಲಿ ಟ್ರೈ ಮಾಡಬಾರ್ದು? ಟ್ರೈ ಮಾಡ್ತೀನಿ. ನಾನು ಇವಾಗ್ಲೇ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ. ಯಾರು ಏನ್ ಕೇಳಿದ್ರೆ ಇಸ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ರ ಒಳಗಡೆಯಿಂದ ಬರೋರ್ನ ನಾನು ಏನಾದ್ರು ಎಣ್ಣೆ ಕೇಳಿದ್ರೆ 100ಗೆ 200% ಇಸ್ಕೊಡ್ತಾರೆ. ಬೇಕಾದ್ರೆ ಇದನ್ನ ನಾನು ಲೈವ್ ಅಲ್ಲಿ ಪ್ರೂವ್ ಮಾಡ್ತೀನಿ, ನೋಡ್ತಾ ಇರಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಎಕ್ಸ್ಕ್ಯೂಸ್ ಮಿ ಸರ್, ಏನಿಲ್ಲ, ನಂಗೆ ಯಾವ್ದಾರು ಒಂದು ಚಿಕ್ಕದು ಏನಾದ್ರು ಇಸ್ಕೊಡಕ್ಕಾಗುತ್ತಾ? ಏನಾದ್ರು ಒಂದು ಎಣ್ಣೆ ಯಾವ್ದಾದ್ರು ಓಕೆ, ಚಿಕ್ಕದು. ಹಾ ಇಸ್ಕೊಡ್ತೀರಾ? ಯಾವ್ದಾದ್ರು ಪರವಾಗಿಲ್ಲ. ಹೌದಾ? ನಿಮ್ದು ಯಾವ್ದು ಬ್ರ್ಯಾಂಡು? ಇದು ನಿಜ. ಆಕ್ಚುಲಿ ತುಂಬಾ ಥ್ಯಾಂಕ್ಸು. ನಾನು ಅನ್ಕೊಂಡಿದ್ದೆ ಯಾರಿಗೆ ಏನೇ ಕೇಳಿದ್ರು ಇಸ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಎಣ್ಣೆ ಕೇಳಿದ್ರೆ 200% ಏನೇ ಕೇಳಿದ್ರು ಅದು ಕೇಳೋ ಟೈಮ್ ಅಲ್ಲಿ ತಗೊಡ್ತೀವಿ. ಬಂದಾಗ ನೀವು ಕೇಳಲ್ಲ ಎಣ್ಣೆ ಬೇಡ. ಇದು ಓಕೆ, ಫುಲ್ ಖುಷಿ ಆಯ್ತು. ಕೇಳಿದ ತಕ್ಷಣ ಬನ್ನಿ ಕೊಡಿಸ್ತೀನಿ ಅಂತ ಹೋದ್ರಲ್ಲ, ಫುಲ್ ಖುಷಿ ಆಯ್ತು. ಅದಕ್ಕೆ ಹೇಳೋದು ಈ ತರ ಮನ್ಸು ಎಲ್ರಿಗೂ ಇರಲ್ಲ ಅಂತ ಹೇಳಿ. ಸಿಗೋಣ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಕಮ್ಮಿ ಕುಡಿರಿ. ಇಲ್ಲ ನಾವ್ ಎಣ್ಣೆ ಕುಡಿಯಲ್ಲ. ಕುಡಿಯಲ್ಲ? ಏ ನಿಜ. ಉಪ್ಪಿನಕಾಯಿ ಸಿಗತ್ತೆ, ಮಾವಿನಕಾಯಿದು, ಅದಕ್ಕೋಸ್ಕರ ಬಂದಿದ್ದು. ನೋಡಲ್ಲ ಉಪ್ಪಿನಕಾಯಿ ಮಾತ್ರ ತಗೊಂಡ್ರೆ. ಹೌದಾ? ಯಾವ್ದು? ನಾನು ನೆಕ್ಸ್ಟ್ ಟೈಮ್ ಟ್ರೈ ನೋಡಿ, ಚೆನ್ನಾಗಿದೆ. ಸೂಪರ್. ಸರಿ ಈ ಪ್ಯಾಕೆಟ್ ಕೊಡಿ ಸಾಕು. ನೋಡಿ ನೋಡಿ, ಓಕೆ ಥ್ಯಾಂಕ್ ಯು. ಎಣ್ಣೆ ಕೊಡ್ಸಿ ಅಂತ ಹೋದ್ರೆ ಅದ್ರ ಜೊತೆ ಸೈಡ್ಸ್ ಕೂಡ ಕೊಡಿಸ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಸೊ ಜೋಕ್ ಕಪಾಟ್ ಏನ್ ಹೇಳಕ್ ಹೊರಟಿದೆ ಅಂತ ಅಂದ್ರೆ, ನಾನು ಫಸ್ಟೇ ಹೇಳ್ದಂಗೆ ನಂಗೆ 200% ಗೊತ್ತಿತ್ತು ಅವ್ರು ಎಣ್ಣೆ ಯಾರನ್ನ ಕೇಳಿದ್ರು ಕೊಡಿಸ್ತಾರೆ ಅಂತ ಹೇಳಿ. ಆದ್ರೆ ಕಷ್ಟ ಅಂತ ಹೋಗಿ ಅದೇ ವ್ಯಕ್ತಿ ಹತ್ರ ನಾನೇನು ದುಡ್ಡು ಕೇಳಿದ್ರೆ ಪ್ರಾಬಬ್ಲಿ ಕೊಡ್ತಿರ್ಲಿಲ್ವೇನೋ. ಇದು ಪ್ರತಿಯೊಬ್ಬರ ಲೈಫಲ್ಲೂ ಇಂಪ್ಲಿಮೆಂಟ್ ಆಗುತ್ತೆ. ನೀವೇಂದ್ರೂ ಎಣ್ಣೆ ಹೊಡಿಬೇಕು, ದಮ್ ಹೊಡಿಬೇಕು ಅಂತಂದ್ರೆ ಅದು ಎಷ್ಟೇ ಕಾಸ್ಟ್ಲಿ ಆಗಿರ್ಲಿ ಅದನ್ನ ಕೊಡಿಸ್ತಾರೆ. ಆದ್ರೆ ಅದೇ ನನಗೆ ಹೊಟ್ಟೆ ಹಸಿತಾ ಇದೆ, ಇಲ್ಲ ನಮ್ಮ ಮನೇಲಿ ಏನೋ ಕಷ್ಟ ಇದೆ, ದುಡ್ಡು ಕೊಡಿ ಅಂದ್ರೆ ಕೊಡೋರು ತೀರಾ ಕಮ್ಮಿ ಜನ ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ಜೀವನನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಒಳ್ಳೆ ತಿಂಡಿ ತಿನ್ನಿ, ಒಳ್ಳೆ ಊಟ ಮಾಡಿ, ಗಟ್ಮುಟ್ಟಾಗಿರಿ. ಕನ್ನಡಿಗ ಅಲ್ಲ ಬ್ರೋ, ಅವ್ರ ತಮ್ಮ. ಇಲ್ಲ ಬ್ರೋ, ನೀವೇ ಅವರು. ಇಲ್ಲ ಬ್ರೋ, ನಾನವನಲ್ಲ. ಟಿಪಿಕಲ್ ಕನ್ನಡಿಗ ತರ ಕಾಣ್ತೀನಿ. ಟಿಪಿಕಲ್ ಕನ್ನಡಿಗ ತರ ಕಾಣ್ತೀನಾ? ನಾನು ಟಿಪಿಕಲ್ ಕನ್ನಡಿಗ ಅಲ್ಲ. ವಿನಯ್ ಕುಮಾರ್ ಅಂತ ಒನ್ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ನಾನಂದ್ರೆ ಟಿಪಿಕಲ್ ಕನ್ನಡಿಗ ಅನ್ಕೊಂಡ್ಬಿಟ್ಟೆ. ಹೌದಾ? ಇವರಲ್ಲ, ಸಿಕ್ಕಾಪಟ್ಟೆ ಜನ ಹಂಗೆ ಅನ್ಕೊಂತಾರೆ. ಸೊ ಲೈವ್ ಆಗಿ ನಾನು ಇವತ್ತು ನಿಮ್ಗೆ ತೋರಿಸಿದೀನಿ. ಅಣ್ಣ ನೋಡ್ತಾರೆ ಈ ವಿಡಿಯೋನ. ಅಲ್ಲಿ ದೂರದಲ್ಲಿ ಒಂದು ಅಜ್ಜಿ ಹೂ ಕಟ್ತಾ ಇದಾರೆ. ಇವಾಗ ಅಜ್ಜಿ ಹತ್ರ ಹೋಗಿ, ಅಜ್ಜಿ ನಂಗೆ ಒಂದು 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ತೀಯ ಅಂತ ಕೇಳ್ತೀನಿ. ನೋಡೋಣ ಅಜ್ಜಿ ಏನ್ ಹೇಳ್ತಾರೆ ಅಂತ. ಅಮ್ಮ, ನಂಗೊಂದು 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ತೀರಾ? ಏನ್ ದೊಡ್ಡ 5 ರೂಪಾಯಿ ಕೊಡಿಸ್ತೀರಾ? ಕೊಡ್ತೇವೆ. ಸುಮ್ನೆ ಕೇಳ್ದೆ ಅಮ್ಮ. ಡೈಲಿ ಎಷ್ಟು ಹೂ ಮಾರ್ತೀರಾ? ಇಲ್ರಿ ಹೊಲಿತೀನಿ ನಾನು. ಬರೀ ಹೊಲಿಯೋದಷ್ಟೇ, ಮಾರಲ್ಲ? ತಂದು ಕೊಡ್ತಾರ ಅಂಗಡಿಯಾರ. ಹಾ, 15 ರೂಪಾಯಿ ಕೆಜಿ, ಕೆಜಿ ಗಟ್ಲೆ ಹೊಲಿತೀನಿ. ಓ 1 kg ಹೊಲ್ದ್ರೆ 15 15 ರೂಪಾಯಿ ಅಷ್ಟೇನಾ?
ಒಂದ್ ಇಡೀ ಗಂಟೆ ಹೂ ಸುರಿದು 15 ರೂಪಾಯಿ ಸಂಪಾದನೆ ಮಾಡೋ ಅಜ್ಜಿನೇ ಏನ್ ತಿಂತೀಯ ಬಾ ಮಗ 5 ರೂಪಾಯಿ ಚಾಕ್ಲೇಟ್ ತಾನೇ ಕೊಡಿಸ್ತೀನಿ ಅಂತ ಅಂದ್ರು. ಅದ್ರಲ್ಲಿ ಅಜ್ಜಿದು ದೊಡ್ಡ ಗುಣ ಗೊತ್ತಾಗುತ್ತೆ. ನೋಡೋಣ ಮುಂದೆ ಹೋಗಿ ಇನ್ನೂ ಒಂದಿಷ್ಟು ಜನನ ಅಪ್ರೋಚ್ ಆಗೋಣ. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಹಾ, ಯೂಟ್ಯೂಬ್ ಚಾನಲ್ ಇದೆ, ನೋಡ್ತೀರಾ? ಸೂಪರ್, ಸಬ್ಸ್ಕ್ರೈಬ್ ಆಗಿದ್ದೀರಾ? ಇವತ್ತು ಆಗ್ತೀರಾ? ಆಗಿ ನನ್ಗೆ ಏನಾದ್ರು ಇಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಏನ್ ಇಸ್ಕೊಡ್ತೀರಾ? ಏನಾದ್ರು ಒಂದು ಇಸ್ಕೊಡ್ಬೇಕು. ಹಾ, ಏನಾದ್ರು ಒಂದು. ಓಕೆ ಫೈನ್. ಏನ್ ಇಸ್ಕೊಡ್ತೀರಾ? ಏನ್ ಬನ್ನಿ ಏನು ಇಸ್ಕೊಡ್ತೀನಿ. ಏನಾದ್ರು ಆಯ್ತು ನಡೀರಿ ಹೋಗೋಣ. ಅದು ಕೇಬಲ್ ಇದ್ದಿದ್ದೀರಲ್ಲ ಅದು ಕೊಡಿ. ಬೈಕ್ ಅಂತ ಇದೀರಾ ಏನು? ಏ ಇಲ್ಲ, ನಾವು ಸೀರಿಯಸ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಒಂದು ಹುಡುಗಿ 40 ರೂಪಾಯಿ ಕೊಟ್ಟು ಇದನ್ನ ಇಸ್ಕೊಟ್ರು. ಡೆಫಿನೆಟ್ ಆಗಿ ಇದನ್ನ ಯೂಸ್ ಮಾಡ್ತೀನಿ ನಾನು. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಕನ್ನಡ ಬರಲ್ವಾ? ಯಾವ ಸ್ಟೇಟ್ ಅವರು? ಇದು ಸ್ಟೇಟ್. ಕನ್ನಡ ಬರುತ್ತಲ್ರಿ? ನಿಮ್ಗೆಲ್ಲ ನೋಡಿದ್ರೆ ಯಾರು ಎಲ್ಲಿ ನೋಡಿದೀರಾ? ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ನೋಡಿದೀರಾ? ಎಂದು ಕೊಡಿಸ್ತೀರಾ? ಏನಾದ್ರೂ ತಿಂತೀರಾ ಅಂದ್ರೆ ತಿನ್ನೋದು ಬಿಟ್ಬಿಟ್ಟು ಏನಾದ್ರು ಕೊಡ್ಸಿ. ಏನ್ ಬೇಕು ಹೇಳಿ, ನಮ್ ರೇಂಜ್ ಅಲ್ಲಿ ಅಲ್ಲ, ನಿಮ್ ರೇಂಜ್ ಏನ್ ಇಲ್ಲ, ನಾನು ಅದೆಲ್ಲ ಕೇಳ್ತೀನಿ. ಸರಿ, ಎಣ್ಣೆ ಕೊಡಿಸ್ತೀರಾ? ನಾವು ಕನ್ನಡಿಗರು, ನಾವ್ ಹೇಗ್ ನಿಮ್ಗೆ ಎಣ್ಣೆ ಏನ್ ಕನ್ನಡಿಗರು ಎಣ್ಣೆ ಹೊಡಿಯಲ್ವಾ? ನಾನು ಆ ಎಣ್ಣೆ ಕೇಳಿಲ್ಲ, ದೀಪ ಹಚ್ಚೋ ಎಣ್ಣೆ ಕೇಳಿದ್ದು. ದೀಪ ಹಚ್ಚೋ ಎಣ್ಣೆ ಕೊಡಿಸ್ತೀವಿ. ಇದೇ ಮಾತು. ದೀಪ ಹಚ್ಚೋ ಎಣ್ಣೆ ಬರಬೇಡಿ, ಇಷ್ಟೆಲ್ಲ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ತಿನ್ನೋದಾದ್ರೆ ಪಕ್ಕ. ನೀವು ತಿನ್ಬೇಕು ನನ್ನ ಜೊತೆಗೆ. ಅಯ್ಯೋ ಬನ್ನಿ ನಡಿ. ಬನ್ನಿ ಹೋಗೋಣ. ಏನ್ ತಿಂತೀರಾ ನೀವು ಯೂಶಲಿ ಇಲ್ಲಿ? ಕಾರ್ನ್. ಪರವಾಗಿಲ್ಲ, ನೀವು ಆರಾಮಾಗಿ ತಿನ್ನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನ್ ಬೈಕೊಂಡಿಲ್ಲ ತಾನೆ? ಇಲ್ಲ ಓಕೆ ಓಕೆ, ಬೈ. ಎಕ್ಸ್ಕ್ಯೂಸ್ ಮೀ, ಒಂದು ಸೆಕೆಂಡ್. ಕನ್ನಡ ಬರುತ್ತಾ? ಸರ್, ನೀವು ಕೊಡಿಸ್ತೀರಾ? ಲೈಕ್ ಬಜೆಟ್ ಕಮ್ಮಿ. ಏನ್ 1 ರೂಪಾಯಿ ಕೊಡ್ಸಿದ್ರು ಓಕೆ. 1 ರೂಪಾಯಿದೆಲ್ಲ ಸಿಗಲ್ಲ. ನೀವು 1 ರೂಪಾಯಿದೇ ಕೊಡ್ಸ್ಬೇಕು ಅಂತ ಫಿಕ್ಸ್ ಆದ್ರಾ? ಅಲ್ಲ, ನೀವು 1 ರೂಪಾಯಿದೆಲ್ಲ ಓಕೆ. 1 ರೂಪಾಯಿ ಅಲ್ಲ, ನೀವು ಎಷ್ಟು ರೂಪಾಯಿ ಏನ್ ಬೇಕಾದ್ರೂ ಕೊಡ್ಸ್ಬೋದು. ಬಾಯ್ಸ್ ಹಾಕೊಳ್ಳೋದ್ರಲ್ಲ ಗರ್ಲ್ಸ್. ಗರ್ಲ್ಸ್ ತಗೊಂಡ್ ನಾನೇನ್ರಿ ಮಾಡ್ಲಿ? ನಿಮ್ ಲವರ್ಗೆ ಏನಾದ್ರು ನಿಮ್ಮ ಅಕ್ಕ ತಂಗಿರ ಆತರ ಕೊಡು. ನನ್ ದೇವ್ರ ಅಷ್ಟೊಂದೆಲ್ಲ ಅದೃಷ್ಟ ಬರ್ದಿಲ್ಲ ಹಣೆ ಮೇಲೆ. ಅದಕ್ಕೆಲ್ಲ ಯೋಗ್ಯತೆ ಬೇಕು. ಎಷ್ಟು ಒಂದು ಬಾಯ್ಸ್ ಸಾಕ್ಸ್ ಎಷ್ಟು? ಎಷ್ಟು ಒಂದು ಪೇರ್ದು? 40 ರೂಪೀಸ್. ಓಕೆನಾ ಇದು? ಬೇಜಾರಾಯ್ತಾ ಕೊಡ್ಸಿದ್ಕೆ? ಇಟ್ಸ್ ಓಕೆ ಅಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಹುಡುಗಿರ್ನ ಕೇಳಿದೆ, ಯಾವ ಹುಡುಗಿರು ಏನೂ ಕೊಡ್ಸಿಲ್ಲ, ನೀವು ಕೊಡ್ಸಿದ್ರಿ. ಥ್ಯಾಂಕ್ ಯು. ನನ್ಗೆ ಏನಾದ್ರು ಕೊಡ್ಸಿ ಅಂತ ಕೇಳ್ತಾ ಇದೀನಿ. ಸೊ ಏನಾದ್ರು ಕೊಡ್ಸ್ತೀರಾ? ಏನಿದ್ ಗಿಫ್ಟ್? ಏನೇನು ಗೆದ್ದಿರೋದಾ? ಇದು ಬೇಡ ಬಿಡಿ, ಕೊಡೋದು ಇಲ್ಲ. ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಬನ್ನಿ. ಬನ್ನಿ. 10 ಸಾಕಲ್ವಾ? ಈಗ ಸಾಕ್ರಿ, 10 ರೂಪೀಸ್ ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಕೊಡ್ಸಿದ್ಕೆ. ಇವಾಗ ನನ್ನ ಹಿಂದೆ ಆಂಟಿದಿರು ಶಾಪಿಂಗ್ ಮಾಡ್ತಾ ಇದಾರೆ. ಫಾರ್ ದ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಟ್ರೈ ಮಾಡ್ತಾ ಇದೀನಿ, ಹೋಗಿ ಆಂಟಿ ಹತ್ರ ಏನಾದ್ರು ಕೊಡ್ಸ್ತಿ ಅಂತ ಕೇಳೋದಕ್ಕೆ. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಹೇಗೆ ಸರ್? ಭಯ ಆಗ್ತದೆ ಲಿಟ್ರಲ್ ಆಗಿ ಬೈಗಿ ಬಿಡ್ತಾರ ಅಂತ, ಬಟ್ ಟ್ರೈ ಮಾಡೋಣ. ಏನಮ್ಮ ನಮ್ಗೆ ಯಾಕಣ್ಣ ಇದೆಲ್ಲ ನಡಿಯೋಣ ಒಳಗೆ? ಸುಮ್ಮನೆಮ್ಮ, ಇಂಟ್ರೆಸ್ಟಿಂಗ್ ನ್ಯೂಸ್ ತರ ಇದೆ. ಅವರೇ ಶಾಪಿಂಗ್ ಮಾಡ್ತಾರೆ, ಫುಲ್ ಭಯ ಆಗ್ತೈತೆ ನಂಗೆ. ಬಿಲೀವ್ ಮೀ, ಧೈರ್ಯವಾಗಿರು. ಓಕೆ ಆಂಟಿ, ಚೆನ್ನಾಗಿದ್ದೀರಾ? ಇಲ್ಲ, ಆಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇರೋದು. ಸೊ ಏನು ಅಂತ ಅಂದ್ರೆ, ರ್ಯಾಂಡಮ್ ಪೀಪಲ್ ಹತ್ರ ಹೋಗಿ ಏನಾದ್ರು ಕೊಡ್ಸಿ ಅಂತ ಕೇಳ್ತಾ ಇದೀನಿ. ನಂಗೆ ಏನಾದ್ರು ಕೊಡಿಸ್ತೀರಾ? ಖಂಡಿತ ಕೊಡಿಸ್ತೀನಿ ಬನ್ನಿ. ನಿಜವಾಗ್ಲೂ ಕೊಡ್ಸ್ತೀರಾ? ಖಂಡಿತ ಕೊಡಿಸ್ತೀನಿ. ಏನಾದ್ರು ಕೊಡ್ಸ್ಬೋದು? ಏನ್ ಬೇಕಾದ್ರೂ ಕೊಡಿಸ್ತೀನಿ. ಏನ್ ಬೇಕಾದ್ರೂ ಕೊಡ್ತೀರಾ? ಹುಡುಗಿರ್ಗಿಂತ ನೀವೇ ಪರವಾಗಿಲ್ಲ ಆಂಟಿ, ಹುಡುಗಿರ್ ಏನೋ ಕೊಡ್ಸಿಲ್ಲ. ನೀವು ಏನ್ ತಿಂತೀರಲ್ಲ ಅದನ್ನೇ ಖಂಡಿತ. ಏನ ತಿನ್ನಕ್ಕೇನು ಬೇಡ, ನೀವ್ ಏನ್ 1 ರೂಪಾಯಿ ಕೊಡ್ಸಿದ್ರು ಓಕೆ, 5 ರೂಪಾಯಿ ಕೊಡ್ಸಿದ್ರು ಓಕೆ, ಏನಾದ್ರು ಒಂದು ವಸ್ತು ಕೊಡ್ಸ್ಬೇಕು. ಏನ್ ಹೇಳಿ? ಅಲ್ಲ, ಏನಾದ್ರು ನನ್ಗೇನಿಲ್ಲ, ನೀವ್ ಏನ್ ಇಲ್ಲ, ನೀವು ಕೇಳಿದ್ರೆ ನಾನು ಕೊಡಿಸ್ತೀನಿ. ಅದೇ ಕೇಳಿದೇನು ಬೇಡ. ಕೇಳಿ ಇವಾಗ ನೀವು ಏನ್ ಬೇಕಾದ್ರೂ ಕೊಡಿಸ್ತೀನಿ. ಚಿಕ್ಕದೇನಾದ್ರು ಒಂದು ಹೂ ಕೊಡ್ಸಿದ್ರು ಸಾಕು. ನಿಮಗೆ ಏನ್ ಬೇಕು ಹೇಳಿ, ನಾನು ಹೂ ತಗೊಂತೀನಿ. ಖಂಡಿತ ತಗೊಳ್ಳಿ. ಎಷ್ಟಮ್ಮ? ಆಯ್ತು ಕೊಡಿ ಅಮ್ಮ. ಸೀರಿಯಸ್ ಆಗಿ ತಗೊಳ್ಳಿ. ಅಯ್ಯೋ ಅದಕ್ಕೆ ಯಾಕೆ? ಖಂಡಿತ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಷ್ಟೊಂದ್ ಜನ ಕೇಳಿದ್ರೆ ಏನು ಕೊಡ್ಸಿದಿಲ್ಲ. ತಗೊಳ್ಳಿ, ಪರವಾಗಿಲ್ಲ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನೇ ಪೇ ಮಾಡ್ತೀನಿ ಮ್ಯಾಮ್. ನೀವು ಕೇಳ್ಬಿಟ್ಟು ಪೇ ಮಾಡೋದು ತಪ್ಪದು. ಅಲ್ಲ, ನನ್ಗೆ ಬೇಜಾರ್ ಅನ್ಸ್ತದೆ. ನೀವು ಒಂದು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ಗೆ ಹಂಗೆ ಬೇಜಾರಾಗ್ತದೆ ಈಗ. ಅಯ್ಯೋ, ನನ್ನ ಮಗ ಆಗಿ ನೀವು ಕೇಳಿದಿರ, ನಮ್ಗೆ ಅದೇ ಖುಷಿ ಅಲ್ವಾ?
ಆಕ್ಚುಲಿ ಸಿಕ್ಕಾಪಟ್ಟೆ ಭಯ ಆಗ್ತೈತೆ, ಬೈದು ಬಿದ್ಬಿಡ್ತೀರಾ ಅಂತ. ನಮ್ಗ ಸೀನೆ ಇಲ್ಲ, ಭಯ ಅಂತ ಸೀನೆ ಇಲ್ಲ. ಥ್ಯಾಂಕ್ ಯು. ಎಷ್ಟೋ ಜನ ಹುಡುಗಿರ್ಗೆ ಗಿಫ್ಟ್ ಕೊಡ್ಸಿ ಇಲ್ಲ ಅಂತಂದ್ರೆ ಏನಾದ್ರು ಕೊಡ್ಸಿ ಅಂತ ಕೇಳಿದೆ. ತುಂಬಾ ಜನ ಏನು ಕೊಡ್ಸದೆ ಇಲ್ಲ ಅಂತ ಅಂದ್ರು. ನಿಜ ಹೇಳ್ತೀನಿ, ಆಂಟಿ ಹತ್ರ ಹೋಗ್ಬಿಟ್ಟು ಸುಮ್ನೆ ಕೇಳ್ದೆ, ಕೊಡ್ಸಲ್ಲ ಅಂತ ಅನ್ಕೊಂಡ್ ಕೇಳ್ದೆ. ಹಿಂದೂ ಮುಂದೆ ನೋಡ್ರೆ ನೀನ್ ನನ್ ಮಗನ್ ತರ ಅಂತ ಹೇಳಿ 250 rupees ಕೊಟ್ರು. ನಾನು ಆಂಟಿ ಕೊಡ್ಸೋದ್ಕಿಂತ ಇದಕ್ಕೆ ಅವ್ರು ಆಂಟಿ ನೋಡಿದ್ರೆ 250 ಅಂದ್ರಲ್ಲ ಅಂತ ಅದೇ ಬೇಜಾರಾಯ್ತು. ಆಂಟಿ ಇನ್ ಕೇಸ್ ಏನಾದ್ರು ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೀವು ಕೊಡ್ಸಿದಂತ ಈ ಗಿಫ್ಟು ಇಟ್ ಮೇಡ್ ಮೈ ಡೇ. ಸೊ ನಾನು ಇದನ್ನ ಯಾವತ್ತೂ ಮರೆಯಲ್ಲ. ದಿಸ್ ವಾಸ್ ಒನ್ ಆಫ್ ದ ಪ್ರೆಷಿಯಸ್ ಮೂಮೆಂಟ್ ಅಂತಾನೆ ಹೇಳ್ತೀನಿ. ನಾನು ವಿಡಿಯೋದಲ್ಲಿ ಶಪಥ ಮಾಡ್ದಂಗೆನೆ ಈ ಅಷ್ಟು ವಸ್ತುಗಳನ್ನ ಹೆಣ್ಮಕ್ಳಿಂದಾನೆ ವಸೂಲಿ ಮಾಡಿದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಈ ವಿಡಿಯೋ ಮಾಡ್ಬೇಕಾದ್ರೆ. ಈ ವಿಡಿಯೋ ನೋಡಿ ನಿಮ್ಗೂ ಖುಷಿ ಆಯ್ತು ಅಂತ ಅನ್ಕೊಂತೀನಿ. ನಿಮಗೆ ಹೇಗೆ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ನಮ್ಮ ಮಹಾಜನತೆಗೂ ನಾನು ಒಂದಿಷ್ಟು ಗಿಫ್ಟ್ಗಳನ್ನ ಕೊಡ್ತೀನಿ. ಅದು ಹೇಗೆ ಕೊಡ್ತೀನಿ ಅಂತ ನೋಡೋದಕ್ಕೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್.